ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಭಾಗ ಕೀರ್ತನೆಗಳ ಭಾಗ 111ನೇ ಅಧ್ಯಾಯ 1ನೇ ವಾಕ್ಯ. ಸ್ಯಾಮ್ಸ್ 111 ವರ್ಡ್ 1. ಯೆಹೋವನನ್ನು ಸ್ತುತಿಸಿರಿ. ನಾನು ಯೆಹೋವನನ್ನು ಪೂರ್ಣ ಹೃದಯದಿಂದ ಯಥಾರ್ಥರ ಕೂಟಗಳಲ್ಲಿಯೂ ಸಭೆಗಳಲ್ಲಿಯೂ ಕೊಂಡಾಡುವೆನು. ದೇವರಿಗೆ ಸ್ತೋತ್ರ. ಸ್ಯಾಮ್ಸ್ 111 ವರ್ಡ್ 1. ವಿತ್ ಆಲ್ ಮೈ ಹಾರ್ಟ್ ಐ ವಿಲ್ ಥ್ಯಾಂಕ್ಸ್ ದಿ ಲಾರ್ಡ್ ಇನ್ ದಿ ಅಸೆಂಬ್ಲಿ ಆಫ್ ದಿ ಪೀಪಲ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ದೇವರ ವಾಕ್ಯ ನಮ್ಮ ಸಂಗಡ ಮಾತನಾಡ್ತಾ ಇದೆ. ಯೆಹೋವನನ್ನು ಸ್ತುತಿಸಿರಿ. ನಾನು ಇಲ್ಲಿ ಭಕ್ತರು ಹಾಡ್ತಾ ಇದ್ದಾರೆ, ನಾನು ಯೆಹೋವನನ್ನು ಪೂರ್ಣ ಹೃದಯದಿಂದ ಸಭೆಯಲ್ಲಿಯೂ ಕೂಟದಲ್ಲಿಯೂ ಕೊಂಡಾಡುವೆನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ನಮ್ಮ ಸ್ತುತಿಗೆ, ನಮ್ಮ ಸ್ತೋತ್ರಕ್ಕೆ, ನಮ್ಮ ಕೊಂಡಾಟಕ್ಕೆ ಆತನ ಯೋಗ್ಯನ ಅಂದರೆ ಯೋಗ್ಯನು. ದೇವರಿಗೆ ಸ್ತೋತ್ರ. ಯಾಕೆಂದರೆ ನಂಬಿಗಸ್ತರಾಗಿ ನಮ್ಮನ್ನು ನಡೆಸಿರ್ತಕ್ಕಂಥ ರೀತಿ, ನಮ್ಮನ್ನು ಕ್ಷಮಿಸಿರುವಂಥ ರೀತಿ, ನಮ್ಮ ದೀನಾವಸ್ಥೆಯಲ್ಲಿ ನಮ್ಮನ್ನು ಬಲಪಡಿಸಿ ನಡೆಸಿರ್ತಕ್ಕಂಥ ರೀತಿ, ಕೊರತೆಗಳ ಮಧ್ಯದಲ್ಲೂ ಸಹ ನಮ್ಮನ್ನು ನಡೆಸ್ತಾ ಬಂದಿರತಕ್ಕಂಥ ರೀತಿ, ನಿದ್ರೆಯಲ್ಲೂ ಸಹ ನಮಗೆ ರಕ್ಷಣೆ ಬೇಕು. ಯಾಕೇಳಿ ನಿದ್ರೆಯಲ್ಲೂ ಸಹ ನಮ್ಮನ್ನು ಬಾಧೆಪಡಿಸ್ತಕ್ಕಂತಹ ಸಮಸ್ಯೆಗಳು, ಸವಾಲುಗಳಿವೆ. ಅದರಲ್ಲೂ ಸಹ ಅವರು ನಮ್ಮನ್ನು ನಡೆಸಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದೇವರು ಎಷ್ಟೋ ಸರಿ ನೀವು ಅಂದ್ಕೊಂಡಿರ್ಬೋದು, ಎಷ್ಟೋ ಸಮಸ್ಯೆಗಳು ನಿಮಗೆ ಪೂರ್ಣ ಪ್ರಮಾಣದ ಪರಿಹಾರ ಸಿಕ್ಕದೇ ಇರ್ಬೋದು. ಆದರೆ ಪರಿಹಾರವನ್ನು ಅವರು ಕೊಡೋವ್ರಿಗೂ ಸಹ ಅವರು ನಂಬಿಗಸ್ತರಾಗಿ ನಡೆಸ್ತಿದ್ದಾರೆ. ನಿಶ್ಚಯವಾಗಿ ದೇವರು ಸ್ತುತಿಗೆ ಯೋಗ್ಯರಾಗಿದ್ದಾರೆ, ಸ್ತೋತ್ರಕ್ಕೆ ಯೋಗ್ಯರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ನಿಮ್ಮ ಅವಶ್ಯಕತೆಗಳು ಅಥವಾ ನಿಮ್ಮ ಸವಾಲುಗಳು ಏನಾಗಿರ್ಬೋದು, ಎರಿಕೋ ಕೋಟೆ ಅಂತ ಇರ್ಬೋದಾ? ಸ್ತುತಿಸಿರಿ. ಸ್ತುತಿಸುವಾಗ ಮಾತ್ರ ಅದು ಬೀಳ್ತಕ್ಕಂಥದ್ದು. ನಿಮ್ಮ ಶಕ್ತಿ ನಿಮ್ಮ ಬಲದಿಂದಲಲ್ಲ, ನಿಮ್ಮ ಸಾಮರ್ಥ್ಯದಿಂದಲಲ್ಲ, ನಿಮ್ಮ ನಂಬಿಗಸ್ತಿಕೆಯಿಂದಲ್ಲ, ದೇವರ ಮಹಿಮೆಯಿಂದ, ದೇವರನ್ನ ಸ್ತುತಿಸುವ ಮೂಲಕವಾಗಿ, ಆತನ ಶಕ್ತಿ ಬಲದಿಂದ ಎರಿಕೋ ಕೋಟೆ ಅಂತ ಇರ್ತಕ್ಕಂಥ ನಿಮ್ಮ ಸಮಸ್ಯೆಗಳು ಸಹ ಬೀಳ್ತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಕಷ್ಟಗಳು, ಕೊರತೆಗಳು ಏನಾಗಿದೆ, ಕೆಂಪು ಸಮುದ್ರದಂತಹ ಸವಾಲು ನಿಮಗಿದೆಯಾ? ಹಾದು ಹೋಗೋದಕ್ಕಾಗಿರ್ತಕ್ಕಂಥ ಮಾರ್ಗಗಳಿದೆಯಾ? ಮಾರ್ಗವನ್ನು ತೆರೀತಾರೆ. ಯಾವಾಗಲಂದ ಅಂದರೆ ನೀವು ಸ್ತುತಿಸುವಾಗ ಮಾತ್ರ. ನೀವು ಪ್ರಾರ್ಥನೆ ಮಾಡ್ತೀರ ನಿಜ, ನಿಮ್ಮ ಅವಶ್ಯಕತೆಗಳಿಗೋಸ್ಕರವಾಗಿ. ಆದರೆ ದೇವರಿಗೋಸ್ಕರ ಮಾಡ್ತಕ್ಕಂಥ ಕಾರ್ಯ ಏನಂದರೆ ಅವ್ರನ್ನ ಸ್ತುತಿಸಬೇಕು, ಮಹಿಮೆ ಪಡಿಸ್ಬೇಕು. ಆಗ ಅದು ನಮ್ಮ ಜೀವಿತದಲ್ಲಿ ಎಂಥ ಕಾರ್ಯಗಳು ಮಾಡುತ್ತೆ? ಸವಾಲುಗಳನ್ನು ನೆಲಸಮ ಮಾಡುತ್ತೆ. ಮಾರ್ಗ ಇಲ್ಲದೇ ಇರೋ ಜಾಗದಲ್ಲಿ ಮಾರ್ಗವನ್ನು ಸರಾಗ ಮಾಡುತ್ತೆ. ಕಷ್ಟಗಳಿದೆಯಾ? ಅದು ತಾನಾಗಿ ನಮ್ಮಿಂದ ದೂರ ಹೋಗುತ್ತೆ. ಅವಶ್ಯಕತೆಗಳು ಬೇಕಾ? ತಾನಾಗಿ ಒದಗಿ ಬರುತ್ತೆ. ಯಾವಾಗ ದೇವರು ನಮಗೆ ಮಾರ್ಗವನ್ನು ತೆರೆದು ನಡೆಸ್ತಾರೆ. ಸೊ ಹಾಗಾಗಿ ಪ್ರೀತಿಯ ಮಕ್ಕಳೇ, ಅವಶ್ಯಕತೆಗಳು ಏನೇ ಇರಲಿ, ಕೊರತೆಗಳು ಏನೇ ಇರಲಿ, ಇಕ್ಕಟ್ಟು ಬಿಕ್ಕಟ್ಟುಗಳು ಏನೇ ಇರಲಿ, ಸವಾಲುಗಳು ಏನೇ ಇರಲಿ, ದೇವರನ್ನ ಸ್ತುತಿಸುವಾಗ, ಅದನ್ನು ಮಹಿಮೆ ಪಡಿಸುವಾಗ ಮಾತ್ರವೇ ಅದು ನಮಗೆ ಮಾರ್ಗವನ್ನು ಸರಾಗ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ನಾವು ನಂಬಿಗಸ್ತರಾಗಿ ದೇವರನ್ನ ಸ್ತುತಿಸೋಣ, ಆರಾಧಿಸೋಣ. ಕೂಟದಲ್ಲಿಯೂ ಸಭೆಯಲ್ಲಿಯೂ ನನ್ನ ಸ್ತುತಿಸ್ತೀನಿ ಅಂತ ಭಕ್ತರು ಹಾಡೋ ಪ್ರಕಾರವಾಗಿ ನಾವು ದೇವರನ್ನ ಸ್ತುತಿಸಿ ಮಹಿಮೆಪಡಿಸಿ, ನಾವು ದೇವರಿಂದ ಸಹಾಯವನ್ನು, ಅಷ್ಟು ಮಾತ್ರ ಅಲ್ಲ, ಸಮಸ್ಯೆಗಳಿಗೆ ಪರಿಹಾರವನ್ನು, ಆಶೀರ್ವಾದಗಳನ್ನ ನಾವು ಹೊಂದ್ಕೊಳ್ಳೋಣ. ದೇವರಿಗೆ ಮಹಿಮೆಯಾಗಲಿ, ನಮಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ. ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಕೆಯಾಗಿ ನಿಮಗೆ ಸ್ತೋತ್ರ. ನಿಮ್ಮ ನಂಬಿಗಸ್ತಿಕೆಗಾಗಿ, ನೀವು ಇವತ್ತಿನವರೆಗೂ ನಮ್ಮ ಭಾರಗಳನ್ನು ಹೊತ್ತು ನಡೆಸಿರ್ತಕ್ಕಂತಹ ಜವಾಬ್ದಾರಿಗಾಗಿ, ಮುಂದೆಯೂ ಸಹ ನಮ್ಮನ್ನು ನಡೆಸುವಂತಹ ರೀತಿಗಾಗಿ ಸ್ವಾಮಿ, ನಾವು ನಿಮ್ಮನ್ನು ಸ್ತುತಿಸ್ತೇವೆ, ಮಹಿಮೆ ಪಡಿಸ್ತೇವೆ, ಘನಪಡಿಸ್ತೇವೆ. ಎಲ್ಲ ಸ್ತುತಿ, ಸ್ತೋತ್ರ, ಘನ ಮಹಿಮೆ ನಿರಂತರವಾಗಿ ನಿಮ್ಮೊಬ್ಬರಿಗೆ ಸಲ್ಲಲಿ. ನಿಮಗೆ ಮಹಿಮೆಯಾಗಲಿ, ನಮಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದಿಕೊಳ್ಳಿ.
ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.